ಎಲ್ಲೋ ಒಂದು ಕಡೆ ಫೋಟೋದಲ್ಲಾಗಲಿ ನೀವು ನೋಡಿದಂತೆ ದರ್ಶನ್ ಅವ್ರಿಗೆ ಎಲ್ಲಾದರೂ ಒಂದು ಸ್ವಲ್ಪ ಪಶ್ಚಾತ್ತಾಪ ಆಗುವಂಥದ್ದು ಆ ರೀತಿಯಾಗಿ ಎಲ್ಲೂ ಕೂಡ ಕಂಡು ಬರ್ತಾ ಇಲ್ಲ ಅನ್ನುವಂಥದ್ದು. ಇಲ್ಲ ಖಂಡಿತವಾಗ್ಲೂ ಅವರು ಇರುವಂತಹದ್ದು ಆ ಫೋಟೋದಲ್ಲಿ ನಾವು ನೋಡಿದಾಗ ಖಂಡಿತವಾಗ್ಲೂ ಅವ್ರಿಗೆ ಯಾವ ಪಶ್ಚಾತ್ತಾಪನೂ ಇಲ್ಲ ಅಂಥೇಳಿ. ಅದೇ ಯಾರೋ ಒಬ್ಬರು ಚಿತ್ರನಟಿ ಹೇಳ್ತಾ ಇದ್ರು ಭಾಳ ಆರಾಮಾಗಿದ್ದಾರೆ ಅವರು ಅಂಥೇಳಿ ನಾವು ಮಾಧ್ಯಮದಲ್ಲೇ ನೋಡಿದ್ವಿ. ಖಂಡಿತ ಅವ್ರು ಹೇಳಿದ ಒಂದು 2-3 ತಾಸಲ್ಲಿ ಈ ಫೋಟೋಗಳೆಲ್ಲ ಹೊರಗೆ ಬಂತು. ಅಂದರೆ ಯಾವ ಒಂದು ಪಶ್ಚಾತ್ತಾಪನೇ ಇಲ್ಲ ಅವರಿಗೆ. ಆದ್ದರಿಂದ ಮತ್ತು ಒಂದು ತಪ್ಪು ಮಾಡಿದರೆ ಪಶ್ಚಾತ್ತಾಪ ಇಲ್ಲ ಅಂದರೆ ಅವ್ರು ಹೇಗೆ ಬದಲಾವಣೆ ಆಗ್ತಾರೆ? ಸೆರೆಮನೆ ಏನಂತದ್ದು ಹೇಗೆ ಬೇಕು, ಕಾನೂನು ಯಾಕೆ ಬೇಕು, ವ್ಯವಸ್ಥೆ ಯಾಕೆ ಬೇಕು ಅನ್ನುವಂಥದ್ದು ತುಂಬ ಬೇಸರ ಅನಿಸುತ್ತೆ ಸರ್. ದುಡ್ಡಿದ್ದವ್ರಿಗೆ ಒಂದು ರೀತಿ ಅಥವಾ ಸ್ಟಾರ್ ನಟರಿಗೆ ಅಲ್ಲಿ ಐಫೈ ಆಗಿರುತ್ತಾರೆ ಅನ್ನುವಂಥದ್ದು ಸರ್. ಇಲ್ಲ, ಅದನ್ನೇ ನಾನು ಹೇಳಿದ್ನಲ್ಲ, ಸಾಮಾನ್ಯ ಜನರಿಗೆ ಏನು ಕಾನೂನು, ಸೆಲೆಬ್ರಿಟಿಗಳಿಗಾಗಲಿ ದುಡ್ಡಿದ್ದವ್ರಿಗಾಗಲಿ ಎಲ್ರಿಗೂ ಅದೇ ಕಾನೂನು ಇರಬೇಕಾಗ್ತದೆ. ಯಾಕಂದರೆ ನಮ್ಮ ಸಂವಿಧಾನ ಎಲ್ಲರಿಗೂ ಸಮಾನತೆಯನ್ನು ದೊರಕಿಸ್ಕೊಟ್ಟಿದೆ. ಯಾರಿಗೇನು ಅವ್ರಿಗೆ ಬೇರೆ ಕಾನೂನು, ಇವ್ರಿಗೆ ಬೇರೆ ಕಾನೂನು, ಎಲ್ಲರಿಗೂ ಒಂದೇ ಸಮಾನವಾಗಿರ್ತಕ್ಕಂಥದ್ದು ನಮ್ಮ ಸಂವಿಧಾನ ಕಳಿಸ್ಕೊಟ್ಟಿದೆ. ನಾವು ನೋಡಿದ್ದೀವಿ ಇತಿಹಾಸವನ್ನು, ಎಂತೆಂಥವ್ರನ್ನ ಜೈಲಿಗೆ ಹೋಗಿದ್ದಾರೆ, ತಪ್ಪು ಮಾಡಿರ್ತಕ್ಕಂಥವ್ರು ಅನುಭವಿಸಿದ್ದಾರೆ. ಆದ್ದರಿಂದ ಆ ರೀತಿ ಆಗದೇ ಎಲ್ಲರಿಗೂ ಒಂದೇ ರೀತಿಯಾಗಿರ್ತಕ್ಕಂತಹ ಕಾನೂನು ಆಗಲಿ. ಆ ಕಾನೂನು ಸರ್ಕಾರ ಸ್ಥಳೀಯವಾಗಿರ್ತಕ್ಕಂಥವ್ರು ಅಲ್ಲಿರ್ತಕ್ಕಂಥವ್ರ ಕಡೆಯಿಂದ ತನಿಖೆ ಆಗದೇನೆ, ಮೇಡಮ್ ಅವ್ರು ಹೇಳ್ತಾ ಇದ್ರು ಅಲ್ಲೇ ತನಿಖೆಗೆ ಆದೇಶ ಮಾಡಿದ್ದೀವಿ, ಮಾನ್ಯ ಗೃಹ ಮಂತ್ರಿಗಳು ಹೇಳಿದರು 7 ಜನ ಏನೋ ಸಸ್ಪೆಂಡ್ ಮಾಡಿದ್ದೀರಿ ಅಂತೇಳಿ. ಈಗ ಮಾನ್ಯ ಗೃಹ ಮಂತ್ರಿಗಳು ಹೇಳಿದ್ದು ಮಾಹಿತಿ ನಾನು ಈಗ ನೋಡಿದೆ. ಇದೆಲ್ಲ ತಪ್ಪೇ ಆಗದೇ ಇರೋಂಥ ರೀತಿಯಲ್ಲಿ ನಡೆದರೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಸಾಮಾನ್ಯ ಜನರು ಅಥವಾ ಬೇರೆಯವರು ತಪ್ಪು ಮಾಡಿ ಒಳಗೋಗಿರ್ತಾರೆ ಅಂದರೆ ಅಧಿಕಾರಿಗಳು ತಪ್ಪು ಮಾಡಿದರೆ ಅದಕ್ಕೆ ಅರ್ಥ ಇರೋದಿಲ್ಲ. ಆದ್ದರಿಂದ ಆ ರೀತಿ ಆಗಬಾರ್ದು, ಅಧಿಕಾರಿಗಳಲ್ಲೇ ತಪ್ಪು ಆಗಬಾರ್ದು, ಆ ರೀತಿ ನಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು, ಆ ರೀತಿ ಆಗಬೇಕು ವ್ಯವಸ್ಥೆ ಅಂತಕ್ಕಂಥದ್ದನ್ನು ನಾನು ಬಯಸ್ತೇನೆ. ಅಲ್ಲ, ಈಗ ಹೋಮ್ ಮಿನಿಸ್ಟ್ರು 7 ಜನನ ಸಸ್ಪೆಂಡ್ ಮಾಡಿದ್ದೀವಿ ಅನ್ನುವಂಥ ಮಾಹಿತಿ ಹೊರ ಹಾಕಿದ್ದಾರೆ ಸರ್. ಇದ್ರ ಬಗ್ಗೆ ಇಲ್ಲ, ಸಸ್ಪೆಂಡ್ ಅದೇ ಈಗ ನೋಡಿ ಸರ್, ಸಸ್ಪೆಂಡ್ ಮಾಡಿರ್ತಾರೆ, ಇನ್ನೊಂದು ಕಡೆಗೆಲ್ಲೋ ಟ್ರಾನ್ಸ್ಫರ್ ಮಾಡ್ತಾರೆ, ಇನ್ನೊಂದೇನೋ ಆಗ್ತದೆ, ಮತ್ತು ಅವ್ರಿಗೆ ಯಥಾ ರೀತಿಯಾಗಿ ಅದು ಆಗಬಾರ್ದು. ಆ ವ್ಯವಸ್ಥೆ ಸಂಪೂರ್ಣವಾಗಿ ಬದಲಾವಣೆ ಆಗಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಸರ್. ಈಗ ದರ್ಶನ್ಗೆ ಮಾತ್ರ ಅಲ್ಲ, ಉಳಿದಂಥ ಆ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರುವಂಥ ಬೇರೆ ಬೇರೆ ಆರೋಪಿಗಳಿಗೂ ಕೂಡ ಇದೇ ರೀತಿಯಾಗಿ ಬೇರೆ ಬೇರೆ ಸವಲತ್ತುಗಳು ಸಿಗ್ತಾ ಇದೆ ಅನ್ನುವಂಥದ್ದು. ಇಲ್ಲ, ನನಗೆ ಮಾಹಿತಿ ಇಲ್ಲ. ಅದು ಈಗ ದರ್ಶನ್ ಅವ್ರದ್ದು ಮತ್ತು ಇನ್ನೂ ಯಾರೋ ಬೇರೆ 3-4 ಜನ ಕೂತು ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು ನನಗೆ ಯಾರೋ ಫೋಟೋ ಕಳಿಸಿದ್ರು, ಎಲ್ಲ ನೋಡಿದ್ವಿ. ಆವಾಗ ಅದೊಂದು ಗೊತ್ತಾಗಿದೆ ಹೊರತು ಉಳಿದೋರ ಬಗ್ಗೆ ಗೊತ್ತಿಲ್ಲದಿದ್ದನ್ನು ನಾನು ಮಾತಾಡಲಿಕ್ಕೂ ಸಹ ನಾನು ಇಚ್ಛೆ ಪಡೋದಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.